ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬಂದಿದ್ದಾರೆ. ವೀಕೆಂಡ್ ಸಂದರ್ಭ ಮತ್ತು ನ್ಯೂ ಇಯರ್ ಸಂದರ್ಭದಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಹೇರಳವಾಗಿದೆ ಅಂತ ಹೇಳ್ಬೋದು. ಗೋಕರ್ಣ ಕಡಲ ತೀರ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವಂಥದ್ದು ಗಮನಿಸಬಹುದು. ಗೋಕರ್ಣ ಕಡಲ ತೀರದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಈಗ ಭೇಟಿ ಕೊಡ್ತಾ ಇದ್ದಾರೆ. ಈಗ ಹೊಸ ವರ್ಷದ ಸಂದರ್ಭ ಮತ್ತು ವೀಕೆಂಡ್ ಸಂದರ್ಭ ಆಗಿರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಮಿತಿ ಮೀರಿದೆ. ಇಲ್ಲಿ ಕಡಲ ತೀರದಲ್ಲಿ ಜಲಸಾಹಸ ಚಟುವಟಿಕೆಗಳು ಕೂಡ ಪ್ರವಾಸಿಗರು ನಿರತರಾಗಿದ್ದಾರೆ. ಇಲ್ಲಿ ಬೇರೆ ಬೇರೆ ರೀತಿಯ ಜಲಸಾಹಸ ಚಟುವಟಿಕೆಗಳು ಇರುವುದರಿಂದ ಪ್ರವಾಸಿಗರು ತುಂಬ ಮೋಜು ಮಸ್ತಿಯಲ್ಲಿ ಕೂಡ ತೊಡಗಿರುವಂಥದ್ದು. ವೀಕೆಂಡ್ ಸಂದರ್ಭ ಒಂದು ಕಡೆ ಆದರೆ ನ್ಯೂ ಇಯರ್ ಸಂದರ್ಭ ಕೂಡ ಆಗಿರೋದ್ರಿಂದ ತಮ್ಮ ಕೆಲಸ ಕಾರ್ಯಗಳಿಗೆ ರಜೆ ಹಾಕಿ ಪ್ರವಾಸಿಗರು ಬಂದಿದ್ದಾರೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿದ್ದಾರೆ. ಬಂದಂಥ ಪ್ರವಾಸಿಗರಿಗೆ ಸಂಬಂಧಪಟ್ಟ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಕೂಡ ಸೂಚನೆ ಕೂಡ ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆ ಸಮುದ್ರದ ದೂರಕ್ಕೆ ಹೋಗಬೇಡಿ ಎಂಬ ಸೂಚನೆ ಕೂಡ ನೀಡ್ತಾ ಇದ್ದಾರೆ. ಹೀಗಾಗಿ ಪ್ರವಾಸಿಗರು ಕೂಡ ಸಖತ್ ಎಂಜಾಯ್ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಗೋಕರ್ಣಕ್ಕೆ ಮಿತಿಮೀರಿ ಅಂದರೆ ಹಿಂದೆಂದೂ ಬಾರದ ಪ್ರವಾಸಿಗರ ಸಂಖ್ಯೆ ಕೂಡ ಕಂಡು ಬರ್ತಾ ಇದೆ. ಶಾಲಾ ಕಾಲೇಜುಗಳ ಪ್ರವಾಸಿಗರು ಕೂಡ ಇದ್ದಾರೆ ಮತ್ತು ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಅಂದರೆ ದೇವರ ದರ್ಶನ ಜೊತೆಗೆ ಕಡಲ ತೀರದ ಒಂದು ಅನುಭವ ಕೂಡ ಆಗಿರೋದ್ರಿಂದ ಪ್ರವಾಸಿಗರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಾವು ನಿನ್ನೆ ಬಂದ್ವಿ. ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಬಂದಿರೋದು ಗೋಕರ್ಣಗೆ. ಪ್ಲೇಸ್ ತುಂಬ ಚೆನ್ನಾಗಿದೆ, ಬಟ್ ತುಂಬ ಕ್ರೌಡೆಡ್ ಆಗಿಬಿಟ್ಟಿದೆ. ಫಸ್ಟ್ ನಿನ್ನೆ ಬೋಟ್ ರೈಡ್ ಬುಕ್ ಮಾಡಿದ್ವಿ. ಅಲ್ಲಿ ಬಂದು 3 hour ಪ್ಯಾಕೇಜು. ಬೋಟ್ ರೈಡ್ ಎಲ್ಲ ತುಂಬ ಚೆನ್ನಾಗಿದೆ, ತದಡಿ ಹತ್ರ. ಅದಾದಮೇಲೆ ಬಂದು ಮಹಾಬಲೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ಅಲ್ಲಿ ಚೆನ್ನಾಗಿ ಒಟ್ನಲ್ಲಿ ನೈಟ್ ದರ್ಶನ ಆಯಿತು, ಸಂಜೆ ಹೋಗಿದ್ದು. ಅದಾದಮೇಲೆ ಮತ್ತೆ ನೈಟ್ ಗೋಕರ್ಣ ಬೀಚಿಗೆ ಬಂದಿದ್ವಿ. ಅಲ್ಲೂ ತುಂಬ ಚೆನ್ನಾಗಿದೆ. ಮತ್ತು ನಾವು ನೈಟ್ ಇಷ್ಟ ಆಗಿ ಬೀಚ್ ಮತ್ತೆ ಇಲ್ಲೇ ಬಂದಿದ್ವಿ. ಇಲ್ಲಿ ತುಂಬ ಕ್ರೌಡೆಡ್ ಆಗಿಬಿಟ್ಟಿದೆ, ಬಟ್ ಬೀಚ್ ಎಲ್ಲ ತುಂಬ ಚೆನ್ನಾಗಿದೆ. ಖುಷಿ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬಂದಿದ್ದಾರೆ. ವೀಕೆಂಡ್ ಸಂದರ್ಭ ಮತ್ತು ನ್ಯೂ ಇಯರ್ ಸಂದರ್ಭದಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಹೇರಳವಾಗಿದೆ ಅಂತ ಹೇಳ್ಬೋದು. ಗೋಕರ್ಣ ಕಡಲ ತೀರ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವಂಥದ್ದು ಗಮನಿಸಬಹುದು. ಗೋಕರ್ಣ ಕಡಲ ತೀರದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಈಗ ಭೇಟಿ ಕೊಡ್ತಾ ಇದ್ದಾರೆ. ಈಗ ಹೊಸ ವರ್ಷದ ಸಂದರ್ಭ ಮತ್ತು ವೀಕೆಂಡ್ ಸಂದರ್ಭ ಆಗಿರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಮಿತಿ ಮೀರಿದೆ. ಇಲ್ಲಿ ಕಡಲ ತೀರದಲ್ಲಿ ಜಲಸಾಹಸ ಚಟುವಟಿಕೆಗಳು ಕೂಡ ಪ್ರವಾಸಿಗರು ನಿರತರಾಗಿದ್ದಾರೆ. ಇಲ್ಲಿ ಬೇರೆ ಬೇರೆ ರೀತಿಯ ಜಲಸಾಹಸ ಚಟುವಟಿಕೆಗಳು ಇರುವುದರಿಂದ ಪ್ರವಾಸಿಗರು ತುಂಬ ಮೋಜು ಮಸ್ತಿಯಲ್ಲಿ ಕೂಡ ತೊಡಗಿರುವಂಥದ್ದು. ವೀಕೆಂಡ್ ಸಂದರ್ಭ ಒಂದು ಕಡೆ ಆದರೆ ನ್ಯೂ ಇಯರ್ ಸಂದರ್ಭ ಕೂಡ ಆಗಿರೋದ್ರಿಂದ ತಮ್ಮ ಕೆಲಸ ಕಾರ್ಯಗಳಿಗೆ ರಜೆ ಹಾಕಿ ಪ್ರವಾಸಿಗರು ಬಂದಿದ್ದಾರೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿದ್ದಾರೆ. ಬಂದಂಥ ಪ್ರವಾಸಿಗರಿಗೆ ಸಂಬಂಧಪಟ್ಟ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಕೂಡ ಸೂಚನೆ ಕೂಡ ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆ ಸಮುದ್ರದ ದೂರಕ್ಕೆ ಹೋಗಬೇಡಿ ಎಂಬ ಸೂಚನೆ ಕೂಡ ನೀಡ್ತಾ ಇದ್ದಾರೆ. ಹೀಗಾಗಿ ಪ್ರವಾಸಿಗರು ಕೂಡ ಸಖತ್ ಎಂಜಾಯ್ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಗೋಕರ್ಣಕ್ಕೆ ಮಿತಿಮೀರಿ ಅಂದರೆ ಹಿಂದೆಂದೂ ಬಾರದ ಪ್ರವಾಸಿಗರ ಸಂಖ್ಯೆ ಕೂಡ ಕಂಡು ಬರ್ತಾ ಇದೆ. ಶಾಲಾ ಕಾಲೇಜುಗಳ ಪ್ರವಾಸಿಗರು ಕೂಡ ಇದ್ದಾರೆ ಮತ್ತು ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಅಂದರೆ ದೇವರ ದರ್ಶನ ಜೊತೆಗೆ ಕಡಲ ತೀರದ ಒಂದು ಅನುಭವ ಕೂಡ ಆಗಿರೋದ್ರಿಂದ ಪ್ರವಾಸಿಗರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಾವು ನಿನ್ನೆ ಬಂದ್ವಿ. ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಬಂದಿರೋದು ಗೋಕರ್ಣಗೆ. ಪ್ಲೇಸ್ ತುಂಬ ಚೆನ್ನಾಗಿದೆ, ಬಟ್ ತುಂಬ ಕ್ರೌಡೆಡ್ ಆಗಿಬಿಟ್ಟಿದೆ. ಫಸ್ಟ್ ನಿನ್ನೆ ಬೋಟ್ ರೈಡ್ ಬುಕ್ ಮಾಡಿದ್ವಿ. ಅಲ್ಲಿ ಬಂದು 3 hour ಪ್ಯಾಕೇಜು. ಬೋಟ್ ರೈಡ್ ಎಲ್ಲ ತುಂಬ ಚೆನ್ನಾಗಿದೆ, ತದಡಿ ಹತ್ರ. ಅದಾದಮೇಲೆ ಬಂದು ಮಹಾಬಲೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ಅಲ್ಲಿ ಚೆನ್ನಾಗಿ ಒಟ್ನಲ್ಲಿ ನೈಟ್ ದರ್ಶನ ಆಯಿತು, ಸಂಜೆ ಹೋಗಿದ್ದು. ಅದಾದಮೇಲೆ ಮತ್ತೆ ನೈಟ್ ಗೋಕರ್ಣ ಬೀಚಿಗೆ ಬಂದಿದ್ವಿ. ಅಲ್ಲೂ ತುಂಬ ಚೆನ್ನಾಗಿದೆ. ಮತ್ತು ನಾವು ನೈಟ್ ಇಷ್ಟ ಆಗಿ ಬೀಚ್ ಮತ್ತೆ ಇಲ್ಲೇ ಬಂದಿದ್ವಿ. ಇಲ್ಲಿ ತುಂಬ ಕ್ರೌಡೆಡ್ ಆಗಿಬಿಟ್ಟಿದೆ, ಬಟ್ ಬೀಚ್ ಎಲ್ಲ ತುಂಬ ಚೆನ್ನಾಗಿದೆ. ಖುಷಿ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬಂದಿದ್ದಾರೆ. ವೀಕೆಂಡ್ ಸಂದರ್ಭ ಮತ್ತು ನ್ಯೂ ಇಯರ್ ಸಂದರ್ಭದಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಹೇರಳವಾಗಿದೆ ಅಂತ ಹೇಳ್ಬೋದು. ಗೋಕರ್ಣ ಕಡಲ ತೀರ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವಂಥದ್ದು ಗಮನಿಸಬಹುದು. ಗೋಕರ್ಣ ಕಡಲ ತೀರದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಈಗ ಭೇಟಿ ಕೊಡ್ತಾ ಇದ್ದಾರೆ. ಈಗ ಹೊಸ ವರ್ಷದ ಸಂದರ್ಭ ಮತ್ತು ವೀಕೆಂಡ್ ಸಂದರ್ಭ ಆಗಿರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಮಿತಿ ಮೀರಿದೆ. ಇಲ್ಲಿ ಕಡಲ ತೀರದಲ್ಲಿ ಜಲಸಾಹಸ ಚಟುವಟಿಕೆಗಳು ಕೂಡ ಪ್ರವಾಸಿಗರು ನಿರತರಾಗಿದ್ದಾರೆ. ಇಲ್ಲಿ ಬೇರೆ ಬೇರೆ ರೀತಿಯ ಜಲಸಾಹಸ ಚಟುವಟಿಕೆಗಳು ಇರುವುದರಿಂದ ಪ್ರವಾಸಿಗರು ತುಂಬ ಮೋಜು ಮಸ್ತಿಯಲ್ಲಿ ಕೂಡ ತೊಡಗಿರುವಂಥದ್ದು. ವೀಕೆಂಡ್ ಸಂದರ್ಭ ಒಂದು ಕಡೆ ಆದರೆ ನ್ಯೂ ಇಯರ್ ಸಂದರ್ಭ ಕೂಡ ಆಗಿರೋದ್ರಿಂದ
ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ರಜೆ ಹಾಕಿ ಪ್ರವಾಸಿಗರು ಬಂದಿದ್ದಾರೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿದ್ದಾರೆ. ಬಂದಂಥ ಪ್ರವಾಸಿಗರಿಗೆ ಸಂಬಂಧಪಟ್ಟ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಕೂಡ ಸೂಚನೆ ಕೂಡ ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆ ಸಮುದ್ರದ ದೂರಕ್ಕೆ ಹೋಗಬೇಡಿ ಎಂಬ ಸೂಚನೆ ಕೂಡ ನೀಡ್ತಾ ಇದ್ದಾರೆ. ಹೀಗಾಗಿ ಪ್ರವಾಸಿಗರು ಕೂಡ ಸಖತ್ ಎಂಜಾಯ್ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಗೋಕರ್ಣಕ್ಕೆ ಮಿತಿಮೀರಿ ಅಂದರೆ ಹಿಂದೆಂದೂ ಬಾರದ ಪ್ರವಾಸಿಗರ ಸಂಖ್ಯೆ ಕೂಡ ಕಂಡು ಬರ್ತಾ ಇದೆ. ಶಾಲಾ ಕಾಲೇಜುಗಳ ಪ್ರವಾಸಿಗರು ಕೂಡ ಇದ್ದಾರೆ ಮತ್ತು ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಅಂದರೆ ದೇವರ ದರ್ಶನ ಜೊತೆಗೆ ಕಡಲ ತೀರದ ಒಂದು ಅನುಭವ ಕೂಡ ಆಗಿರೋದ್ರಿಂದ ಪ್ರವಾಸಿಗರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಾವು ನಿನ್ನೆ ಬಂದ್ವಿ. ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಬಂದಿರೋದು ಗೋಕರ್ಣಗೆ. ಪ್ಲೇಸ್ ತುಂಬ ಚೆನ್ನಾಗಿದೆ, ಬಟ್ ತುಂಬ ಕ್ರೌಡೆಡ್ ಆಗಿಬಿಟ್ಟಿದೆ. ಫಸ್ಟ್ ನಿನ್ನೆ ಬೋಟ್ ರೈಡ್ ಬುಕ್ ಮಾಡಿದ್ವಿ. ಅಲ್ಲಿ ಬಂದು 3 hour ಪ್ಯಾಕೇಜು. ಬೋಟ್ ರೈಡ್ ಎಲ್ಲ ತುಂಬ ಚೆನ್ನಾಗಿದೆ, ತದಡಿ ಹತ್ರ. ಅದಾದಮೇಲೆ ಬಂದು ಮಹಾಬಲೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ಅಲ್ಲಿ ಚೆನ್ನಾಗಿ ಒಟ್ನಲ್ಲಿ ನೈಟ್ ದರ್ಶನ ಆಯಿತು, ಸಂಜೆ ಹೋಗಿದ್ದು. ಅದಾದಮೇಲೆ ಮತ್ತೆ ನೈಟ್ ಗೋಕರ್ಣ ಬೀಚಿಗೆ ಬಂದಿದ್ವಿ. ಅಲ್ಲೂ ತುಂಬ ಚೆನ್ನಾಗಿದೆ. ಮತ್ತು ನಾವು ನೈಟ್ ಇಷ್ಟ ಆಗಿ ಬೀಚ್ ಮತ್ತೆ ಇಲ್ಲೇ ಬಂದಿದ್ವಿ. ಇಲ್ಲಿ ತುಂಬ ಕ್ರೌಡೆಡ್ ಆಗಿಬಿಟ್ಟಿದೆ, ಬಟ್ ಬೀಚ್ ಎಲ್ಲ ತುಂಬ ಚೆನ್ನಾಗಿದೆ. ಖುಷಿ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬಂದಿದ್ದಾರೆ. ವೀಕೆಂಡ್ ಸಂದರ್ಭ ಮತ್ತು ನ್ಯೂ ಇಯರ್ ಸಂದರ್ಭದಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಹೇರಳವಾಗಿದೆ ಅಂತ ಹೇಳ್ಬೋದು. ಗೋಕರ್ಣ ಕಡಲ ತೀರ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವಂಥದ್ದು ಗಮನಿಸಬಹುದು. ಗೋಕರ್ಣ ಕಡಲ ತೀರದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಈಗ ಭೇಟಿ ಕೊಡ್ತಾ ಇದ್ದಾರೆ. ಈಗ ಹೊಸ ವರ್ಷದ ಸಂದರ್ಭ ಮತ್ತು ವೀಕೆಂಡ್ ಸಂದರ್ಭ ಆಗಿರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಮಿತಿ ಮೀರಿದೆ. ಇಲ್ಲಿ ಕಡಲ ತೀರದಲ್ಲಿ ಜಲಸಾಹಸ ಚಟುವಟಿಕೆಗಳು ಕೂಡ ಪ್ರವಾಸಿಗರು ನಿರತರಾಗಿದ್ದಾರೆ. ಇಲ್ಲಿ ಬೇರೆ ಬೇರೆ ರೀತಿಯ ಜಲಸಾಹಸ ಚಟುವಟಿಕೆಗಳು ಇರೋದ್ರಿಂದ ಪ್ರವಾಸಿಗರು ತುಂಬ ಮೋಜು ಮಸ್ತಿಯಲ್ಲಿ ಕೂಡ ತೊಡಗಿರುವಂಥದ್ದು. ವೀಕೆಂಡ್ ಸಂದರ್ಭ ಒಂದು ಕಡೆ ಆದರೆ ನ್ಯೂ ಇಯರ್ ಸಂದರ್ಭ ಕೂಡ ಆಗಿರೋದ್ರಿಂದ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ರಜೆ ಹಾಕಿ ಪ್ರವಾಸಿಗರು ಬಂದಿದ್ದಾರೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿದ್ದಾರೆ. ಬಂದಂಥ ಪ್ರವಾಸಿಗರಿಗೆ ಸಂಬಂಧಪಟ್ಟ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಕೂಡ ಸೂಚನೆ ಕೂಡ ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆ ಸಮುದ್ರದ ದೂರಕ್ಕೆ ಹೋಗಬೇಡಿ ಎಂಬ ಸೂಚನೆ ಕೂಡ ನೀಡ್ತಾ ಇದ್ದಾರೆ. ಹೀಗಾಗಿ ಪ್ರವಾಸಿಗರು ಕೂಡ ಸಖತ್ ಎಂಜಾಯ್ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಗೋಕರ್ಣಕ್ಕೆ ಮಿತಿಮೀರಿ ಅಂದರೆ ಹಿಂದೆಂದೂ ಬಾರದ ಪ್ರವಾಸಿಗರ ಸಂಖ್ಯೆ ಕೂಡ ಕಂಡು ಬರ್ತಾ ಇದೆ. ಶಾಲಾ ಕಾಲೇಜುಗಳ ಪ್ರವಾಸಿಗರು ಕೂಡ ಇದ್ದಾರೆ ಮತ್ತು ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಅಂದರೆ ದೇವರ ದರ್ಶನ ಜೊತೆಗೆ ಕಡಲ ತೀರದ ಒಂದು ಅನುಭವ ಕೂಡ ಆಗಿರೋದ್ರಿಂದ ಪ್ರವಾಸಿಗರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಾವು ನಿನ್ನೆ ಬಂದ್ವಿ. ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಬಂದಿರೋದು ಗೋಕರ್ಣಗೆ. ಪ್ಲೇಸ್ ತುಂಬ ಚೆನ್ನಾಗಿದೆ, ಬಟ್ ತುಂಬ ಕ್ರೌಡೆಡ್ ಆಗಿಬಿಟ್ಟಿದೆ. ಫಸ್ಟ್ ನಿನ್ನೆ ಬೋಟ್ ರೈಡ್ ಬುಕ್ ಮಾಡಿದ್ವಿ. ಅಲ್ಲಿ ಬಂದು 3 hour ಪ್ಯಾಕೇಜು. ಬೋಟ್ ರೈಡ್ ಎಲ್ಲ ತುಂಬ ಚೆನ್ನಾಗಿದೆ, ತದಡಿ ಹತ್ರ. ಅದಾದಮೇಲೆ ಬಂದು ಮಹಾಬಲೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ಅಲ್ಲಿ ಚೆನ್ನಾಗಿ ಒಟ್ನಲ್ಲಿ ನೈಟ್ ದರ್ಶನ ಆಯಿತು, ಸಂಜೆ ಹೋಗಿದ್ದು. ಅದಾದಮೇಲೆ ಮತ್ತೆ ನೈಟ್ ಗೋಕರ್ಣ ಬೀಚಿಗೆ ಬಂದಿದ್ವಿ. ಅಲ್ಲೂ ತುಂಬ ಚೆನ್ನಾಗಿದೆ. ಮತ್ತು ನಾವು ನೈಟ್ ಇಷ್ಟ ಆಗಿ ಬೀಚ್ ಮತ್ತೆ ಇಲ್ಲೇ ಬಂದಿದ್ವಿ. ಇಲ್ಲಿ ತುಂಬ ಕ್ರೌಡೆಡ್ ಆಗಿಬಿಟ್ಟಿದೆ, ಬಟ್ ಬೀಚ್ ಎಲ್ಲ ತುಂಬ ಚೆನ್ನಾಗಿದೆ. ಖುಷಿ ಆಗ್ತಾ ಇದೆ.